ಅಲ್ಲಾಡಬಾರ್ದು. ಯಾರಪ್ಪ ಇಲ್ಲಿ ಬಾರೆ, ತೆಗಿಯೋ ನೀನು ಕಾರಿಂದ ನೀನು ಕಾರ್ ಹತ್ತದಿಂದ ಹಂಗೆ ಹಂಗೆ ಅಲ್ಲಾಡಿಸ್ಬಾರ್ದು. ಆನ್ ಇದೆಯಾ ನೋಡು. ಪರಬ್ರಹ್ಮ ತಸ್ಮೈ ಶ್ರೀ ಯೋಗೀಶ್ವರ ಸಿದ್ಧಗಂಗಾ ಮಠಾಧಿಪತಿ ನಮಸ್ತಿವಾಯ ಈಶ್ವರ ಕೃಪಾಕಟಾಕ್ಷಂ ಭಗವಾನ್. ಅರೇ ಶಿವ ಅಂದರೆ ನೀವೆಲ್ಲ ಒಂಥರ ಎಲ್ಲೋ ಜಗತ್ತಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೊಂಬೆ ರೂಪದಲ್ಲಿ ನೋಡ್ತಾ ಇದ್ದೀರಾ. ಇವರು ನಿಜವಾಗಿ ಇವ್ರು ಶಿವ ಅಂತ ನೋಡಿದ್ದೀರಾ? ಇವರು ಮಾಡಿದ್ದಷ್ಟು ಅನ್ನದಾನ, ಇವರು ಮಾಡಿದ್ದಷ್ಟು ವಿದ್ಯಾದಾನ, ಇವರು ಮಾಡಿದ್ದಷ್ಟು ಗುರುಕೃಪ ಇಡೀ ಜಗತ್ತಲ್ಲಿ ಅರ್ಥ ಮಹಾ ಕಳ್ಳ ಸ್ವಾಮೀಜಿಗಳು ಯಾರು ಮಾಡಿಲ್ಲ, ಕಳ್ಳ ಗುರುಗಳು ಯಾರು ಮಾಡಿಲ್ಲ. ಇವರು ಅಂದರೆ ನಿಜವಾಗಲೂ ನನ್ನ ಪ್ರಾಣ. ನಿಜವಾಗಲೂ ಅರ್ಥಾತ್ ಇದು ಚಿಕ್ಕ ವೇದಿಕೆಯನ್ನು ದೊಡ್ಡ ವೇದಿಕೆಯನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಿಮಗೆ ಎಷ್ಟೋ ಧನ್ಯವಾದಗಳು. ಈ ಸ್ವಾಮಿಗಳು ನಿಜವಾಗಲೂ ನಡೆಯಾಡೋ ದೇವರು ಅಂತ ನಾನು ನಂಬ್ತೀನಿ. ಅರ್ಥಾಯ್ತಾ? ನನ್ನ ನಂಬಿಕೆಯಿಂದ ಅರ್ಥಾಯ್ತಾ ಕಾಶಿಯಿಂದ ಮಹಾ ಸ್ಮಶಾನದಿಂದ ಬಂದು ಇವರಿಗೆ ಹೂವಿನ ಮಾಲೆ ಹಾಕತಕ್ಕಂಥದ್ದು ಶಕ್ತಿ ನನಗೆ ಒಂಥರ ಅವರ ಆತ್ಮ ಸಾಕ್ಷಿಯಾಗಿ ನನಗೆ ಹೇಳಿರುತ್ತೆ ಅಂತ ನಾನು ಇಲ್ಲಿಗೆ ಬಂದಿರುತ್ತೇನೆ. ಯಾರು ದುಡ್ಡು ಕೊಟ್ಟು ನನಗೆ ಆಮಂತ್ರಣ ಮಾಡಿಲ್ಲ. ನಾನೇ ಫ್ರೀಯಾಗಿ ಬೇರೆ ಕೆಲಸದ ಮೇಲೆ ಬಂದೆ. ಈ ರುದ್ರಪ್ಪ ಅಂತಕ್ಕಂಥ ನನ್ನ ಹಳೆಯ ಭಕ್ತಾದಿ. ಈಗ ನಿಮ್ಮ ಡಿ ಕೆ ಸಾಹೇಬರಿಗೆ ಒಂಥರ ಗುರುವಂತಲೇ ಹೇಳೋಣ, ಸಿದ್ದರಾಮಯ್ಯಗೂ ಗುರುವಂತಲೇ ಹೇಳೋಣ. ಈ ಸ್ವಾಮಿ ನನಗೆ ಬಂದು, ಸ್ವಾಮಿ ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗಬೇಕು, ನಮ್ಮ ಹಳ್ಳಿನಲ್ಲಿ ಜನಗಳಿಗೆ ಅರ್ಥಾಯ್ತಾ ಒಂದು ಆಶೀರ್ವಾದ ಮಾಡಿ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಈ ಗುರುಗಳಿಗೆ ಅರ್ಥಾತ್ ನೀವು ಹೂವಿನ ಮಾಲೆ ಮಾಡಬೇಕು ಅಂತ ಹೇಳಿದರು. ಕಾಶಿಯಿಂದ ನಾನು ಬರಬೇಕಾದ್ರೆ ಅರ್ಥಾತ್ ಆಮಂತ್ರಣ ಆಯಿತು. ಇವರಿಗೆಲ್ಲ ಹೂವಾಕಿ ನಮಸ್ಕಾರ ಮಾಡಿ. ಇವರೇನು ಗೊತ್ತಾ, ಸಾಕ್ಷಾತ್ ನಡೆಯಾಡೋ ದೇವರು. ಇವರು ಈಗ ಕೈಲಾಸ ಶಿವನ ಹತ್ರ ಸೇರಿಕೊಂಡ್ರು. ಇವರು ಬರೀ ವಿಗ್ರಹ ಇದೆ, ಆದರೆ ಆತ್ಮಸಾಕ್ಷಿಯಾಗಿ ನೀವು ಉಣ್ಣೋದನ್ನು ಒಂದು ತುತ್ತನ್ನು ದಾನ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನುಗಳು ಏನಾದರೂ ಉತ್ತರ 10-50 ದಾನ ಮಾಡಿದರೆ, ನಿಜವಾದಂಥ ಸಾಧು ಸತ್ಪುರುಷರಿಗೆ ಸನ್ಯಾಸಿಗಳಿಗೆ ಅರ್ಥಾಯ್ತಾ ಖಾದಿ ಬಟ್ಟೆಗಳನ್ನ ಮತ್ತೇನಾದರೂ ಭಿಕ್ಷೆ ಕೊಟ್ಟರೆ, ಧರ್ಮ ಭಿಕ್ಷಾ ನೀವು ಕೊಟ್ಟರೆ ನಿಮಗೆ ಅರ್ಥಾಯ್ತ ಗುರುಗಳ ಕೃಪಾ ಸಿಕ್ಕತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೇ ಸುಧಾಕರ್ ಸ್ವಾಮೀಜಿ ಭಾರದ್ವಾಜ ಕುಟೀರ ಮಣಿಕರ್ಣಿಕಾ ಮಹಾ ಸ್ಮಶಾನದಿಂದ ವಾರಣಾಸಿ ಕಾಶಿಯಿಂದ ಬಂದಿರುತ್ತೇನೆ. ಇಡೀ ನಿಮ್ಮ ಊರ ಜನಗಳಿಗೆಲ್ಲ ಅರ್ಥಾಯ್ತ ಒಳಿತಾಗಲಿ ಅಂತ ಆಶೀರ್ವಾದ ಕಣಪ್ಪ. ಹರಹರ್ ಮಹಾದೇವ್, ಹರಹರ್ ಮಹಾದೇವ್. ಹಿಂದೆ ಬಸವೇಶ್ವರ ಇದ್ದಾರೆ, ಅವರು ಜಾತಿ ನೋಡು ಅಲ್ಲಿ ನೀವು ಅಲ್ಲಿ ಬಸವೇಶ್ವರ ಅಂತ ಇದ್ದಾರೆ. ಅವರು ಎಲ್ಲ ಜಾತಿಗಳು ಒಕ್ಕೂಡಿಸಿದ ನಿಜವಾದಂಥ ಒಂತಹ ಸ್ವಾಮೀಜಿಗಳು. ಬಸವೇಶ್ವರ ಅಸ್ಪೃಶ್ಯತೆ ತೆಗೆದಾಕಿದ್ರು, ದೊಡ್ಡ ಚಿಕ್ಕ ಅಂತ ತೆಗೆದಾಕಿದ್ರು. ಬುದ್ಧಿವಂತ ಮೂರ್ಖ ಅಂತ, ಮೂರ್ಖರಿಗೂ ಬುದ್ಧಿ ಕೊಡಿ ಅಂತ ಹೇಳಿದ್ರು ಬಸವೇಶ್ವರ ಸ್ವಾಮಿ. ಇಷ್ಟೆಲ್ಲ ನಿಮಗೆ 4 ಮಾತುಗಳಲ್ಲಿ ಆಶೀರ್ವಾದ. ಹರಹರ್ ಮಹಾದೇವ ಶುಭ. ಕಾಶಿ ವಿಶ್ವನಾಥ ನನಗೆ ಶುಭ ಮುಡಿಯ ನಮಸ್ಕಾರ.